ನಗರದ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತೋಟಗಾರಿಕಾ ಮೇಳದಲ್ಲಿ ಪುಷ್ಪ ಅಭಿವೃದ್ಧಿ ಸಂಶೋಧನಾ ಕೇಂದ್ರದ ವಿಭಾಗದ ಅಡಿಯಲ್ಲಿ ವಿವಿಧ ಬಗೆಯ ವಿಭಿನ್ನ ತಳಿಗಳ ಹೂಗಳನ್ನು ಬೆಳೆಸಲಾಗಿದೆ. ಸೇವಂತಿಗೆ ಹೂವಿನಲ್ಲಿ ಸಾಮಾನ್ಯವಾಗಿ ಬಿಳಿ ದುಂಡು ತಳಿಗಳನ್ನು ಕಾಣಬಹುದಾಗಿದ್ದು, ಅದೇ ರೀತಿ ಸಾಲ್ಟಿಯಾ, ಪುಟಿನಿಯಾ, ಡಯಾಸನ್, ರೊಟೇನಿಯಾ ಹೂಗಳಿದ್ದು, ಜೆನ್ನಿ ಎಂಬ ಹೂವು ಕೆಂಪು, ಹಳದಿ, ಬಿಳಿ, ಕಿತ್ತಳೆ, ತಿಳಿ ಗುಲಾಬಿ ವಿವಿಧ ಬಣ್ಣಗಳ ತಳಿಗಳನ್ನು ಹೊಂದಿದೆ. ಅದೇ ರೀತಿ ಸಲೋಸಿಯಸ್ ಫ್ಲುವೇಸ್ ಸ್ಪೈಡರ್ ಲಿಲ್ಲಿ ಹೂಗಳ ತಳಿಗಳನ್ನು ಇಲ್ಲಿ ಕಾಣಬಹುದಾಗಿದ್ದು, ಗ್ಲಾಡಿಯೋಲಸ್ ಎಂಬ ಹೂವು ಅರ್ಕಾ ಪೂನಂ, ಅರ್ಕಾ ಕೇಸರ್, ಅರ್ಕಾ ಅಮರ್ ತಳಿಗಳನ್ನು ಹೊಂದಿದೆ. ಸುಗಂಧರಾಜ ಹೂವು ಶೃಂಗಾರ ತರ್ಕ, ನಿರಂತರ್, ಮೆಕ್ಸಿಕನ್ ಸಿಂಗಲ್, ಕಲ್ಕತ್ತಾ ಸಿಂಗಲ್ ತಳಿಗಳನ್ನು ಹೊಂದಿದ್ದು, ಸತೋಸಿಯಸ್ ಕಸ್ಟಾರ್ಡ್, ಗೌರಿ ಹೂವು, ಕ್ಯಾಲುಂಡಲ್, ಟೊರನಿಯಾ, ಫೆನ್ಸಿ, ವರ್ಬನ್, ಕಾಶಿ ಕನಿಗಲ್, ಡೈಸಿ, ಗುಲಾಬಿ, ಕಾಸ್ಮಾಸ್, ಡ್ವಾರ್ಫ್, ಟಟೋನಿಯಾ, ನಸಗುನ್ನಿ ವಿವಿಧ ಹೂಗಳು ಇಲ್ಲಿದ್ದು, ದೇಶೀಯ ತಳಿಗಳಾದ ದೊಡ್ಡಪತ್ರಿ, ಪುದೀನ, ಜಪಾನಿ ಪುದೀನ, ಬ್ರಾಹ್ಮಿ, ಮಂಗಲಬೇರು, ಶ್ರೇಷ್ಠ ತುಳಸಿ, ಕೃಷ್ಣ ತುಳಸಿ, ಮನೆ ಅಂಗಳದಲ್ಲಿ ಬೆಳೆಸುವ ಈ ತಳಿಗಳನ್ನೆಲ್ಲ ಇಲ್ಲಿ ಕಾಣಬಹುದಾಗಿದೆ. ನಾನು ಅನ್ಸುಬಾಯಿ ಹೊಸಗೌಡರ್, ಸಹಾಯಕ ಪ್ರಾಧ್ಯಾಪಕಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟ. ನಾನು ಇಲ್ಲಿ ಪುಷ್ಪ ಉದ್ಯಾನ ಮತ್ತು ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಇದರಲ್ಲಿ ನಾವು ನೋಡ್ತಿರೋ ಹಾಗೆ ಸುಮಾರು ಒಂದು 30ರಿಂದ 35 ವೆರೈಟಿ ಆಫ್ ಫ್ಲವರ್ಸು ಇಲ್ಲಿ ಇದೆ. ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ, ನಾವು ಪ್ರಾಕ್ಟೀಸ್ಗೆ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಕಮರ್ಷಿಯಲ್ ಆಗಿ ಬೆಳೆಯುವಂಥದ್ದು, ರೈತರಿಗೋಸ್ಕರ ಉಪಯೋಗ ಆಗೋವಂಥ ಕೆಲವೊಂದು ಕ್ರಾಪ್ಗಳನ್ನ ಕೂಡ ಇಲ್ಲಿ ನಾವು ನೋಡ್ಬೋದು. ಉದಾಹರಣೆಗೆ ಚೆಂಡು ಹೂವು, ಆಸ್ಟರ್ ಹೂವು, ಆಮೇಲೆ ಗಲಾಟೆ ಹೂವು, ಆಮೇಲೆ ಸ್ಪೈಡರ್ ಲಿಲ್ಲಿ ಅಂತ, ಆಮೇಲೆ ಟ್ಯೂಬ್ ರೋಸು, ಗ್ಲಾಡಿಯೋಲಸ್ಸು, ನೆಕ್ಸ್ಟು ಸೇವಂತಿಗೆ. ಸೊ ಇದೆಲ್ಲ ನಿಮಗೆ ಕಮರ್ಷಿಯಲ್ ಆಗಿ ರೈತರು ಬೆಳ್ಕೊಂಡು ತಮ್ಮ ಆದಾಯನ ವೃದ್ಧಿ ಮಾಡ್ಕೋಬೋದು. ಇದಲ್ಲದೆ ನೀವು ಮೋನೋಕ್ರಾಪಿಂಗ್ ಅಥವಾ ಇದೊಂದೇ ಬೆಳೆನೂ ಬೆಳಿಬೋದು. ಇದಲ್ಲದೆ ನೀವು ಬೇರೆ ಬೇರೆ ಕ್ರಾಪಿಗೆ ಬೆಳೆದಿದ್ದೀರಿ ಅಂತಂದರೆ, ಕಬ್ಬು ಹಾಕಿದ್ದೀರಾ ಅಥವಾ ಹಣ್ಣು ಬೆಳೆಗಳನ್ನ ಬೆಳೀತಾ ಇದ್ದೀರಾ ಅಂತಂತಂದರೆ, ನೀವು ಇಂಟರ್ ಕ್ರಾಪ್ ಆಗಿ ಕೂಡ ಈ ಬೆಳೆಗಳನ್ನ ನೀವು ಬೆಳ್ಕೊಬೋದು. ಅದು ಒಂದು ಮುಖ್ಯವಾದ ಉದ್ದೇಶ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ಉದ್ಯಾನದಲ್ಲಿ ಉಪಯೋಗಿಸುವಂಥ ಆ್ಯನ್ಯುವಲ್ ಕ್ರಾಪ್ಸ್ನು ಕೂಡ ನಾವು ಇಷ್ಟು ವೈವಿಧ್ಯಮಯವಾದ ಕಲರ್ ಕೂಡ ಇದೆ, ಆಮೇಲೆ ಶೇಪ್ ಕೂಡ ಇದೆ ಇದರಲ್ಲಿ ನೋಡಿರೋ ಹಾಗೆ. ಸೊ ಇದನ್ನು ನೀವು ಗಾರ್ಡನ್ಗೆ ಯೂಸ್ ಮಾಡ್ಬೋದು, ಹೋಮ್ ಗಾರ್ಡನ್ ಅಥವಾ ಉದ್ಯಾನವನದಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಬಾರ್ಡ್ರಾಗಿ ಯೂಸ್ ಮಾಡ್ಬೋದು ಅಥವಾ ಫ್ಲವರ್ ಬೆಡ್ಡಾಗಿ ಯೂಸ್ ಮಾಡ್ಕೋಬೋದು. ಸೊ ಇದು ಉದ್ಯಾನವನಕ್ಕೆ ಸಂಬಂಧಪಟ್ಟಂಗೆ. ಸೊ ಚೆಂಡು ಹೂವು ನಿಮಗೆ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಆಗಿ ಬೆಳೆಯುವಂಥ ಬೆಳೆ. ಅದು ಉತ್ತರ ಕರ್ನಾಟಕದಲ್ಲಂತೂ ಭಾಳ ಹಾರ್ಡಿ ಕ್ರಾಪ್, ಯಾವ ಜಮೀನಲ್ಲೂ ಬೇಕಾದ್ರೂ ಹಾಕೋಬೋದು. ಅಂದರೆ ಹವಾಮಾನ ಅಂದರೆ ಇಡೀ ವರ್ಷ ಕೂಡ ನೀವು ಈ ಬೆಳೆನ ಬೆಳಿಬೋದು. ಮುಖ್ಯವಾಗಿ ಏನು ಹೇಳ್ತೀನಿ ಅಂತಂದರೆ, ಯಾವಾಗ ಡಿಮ್ಯಾಂಡ್ ಇರುತ್ತೆ ಅಥವಾ ಈಗ ಹಬ್ಬ ಹರಿದಿನಗಳಲ್ಲಂತೂ ಹೂ ಬೇಕೇ ಬೇಕು. ಸೊ ಆ ಸಂದರ್ಭಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಪ್ಲ್ಯಾಂಟಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ತಮ್ಮ ಆದಾಯವನ್ನು ವೃದ್ಧಿ ಮಾಡ್ಕೋಬೇಕು ಅಂತ ಹೇಳಿ ರೈತರಲ್ಲಿ ಕೇಳಿ. ಒಟ್ಟಿನಲ್ಲಿ ರೈತರು ಕಡಿಮೆ ನೀರಿನಲ್ಲಿ ವಿವಿಧ ತಳಿಗಳನ್ನು ಬೆಳೆಯುವ ಮೂಲಕ ಅಧಿಕ ಲಾಭವನ್ನು ಪಡೆಯಬಹುದಾಗಿದ್ದು, ಈ ವಿಧಾನಗಳು ಅಭಿವೃದ್ಧಿ ಕೃಷಿಗೆ ಸಹಾಯಕವಾಗಿವೆ.